ಭಾರತದ ಕಣ ಕಣದಲ್ಲೂ ಶ್ರೀರಾಮ ಇದ್ದಾನೆ. ಗುಲಾಮಿ ಮನಸ್ಥಿತಿಯಿಂದ ಭಾರತ ಹೊರಬಂದಿದೆ. ರಾಮನನ್ನೇ ಕಾಲ್ಪನಿಕ ಎಂದವರು ಕೂಡ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ನಮೋ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಗುಲಾಮಿ ಮನಸ್ಥಿತಿ ನಾವು ತೊಡೆದುಹಾಕಬೇಕು. ರಾಮನ ವಿಚಾರಗಳೇ ನಮಗೆ ಸ್ಫೂರ್ತಿದಾಯಕವಾಗಿರುವಂಥದ್ದು. ರಾಮನನ್ನೇ ಕಾಲ್ಪನಿಕ ಅಂತ ಹೇಳಿದವರು ಕೂಡ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ನಮೋ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನು ಭಾರತದ ಕಣ ಕಣದಲ್ಲೂ ಕೂಡ ಶ್ರೀರಾಮ ಇದ್ದಾನೆ. ಗುಲಾಮಿ ಮನಸ್ಥಿತಿಯಿಂದ ಭಾರತ ಹೊರಬಂದಿದೆ ಎಂಬ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಜೊತೆಗೆ ರಾಮನನ್ನೇ ಕಾಲ್ಪನಿಕ ಅಂತ ಹೇಳಿದವರು ಕೂಡ ಇದ್ದಾರೆ ಅಂತ ಸದ್ಯಕ್ಕೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡುವ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಯಾಕೆಂತಂದ್ರೆ ರಾಮ ಕಾಲ್ಪನಿಕ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಕಾಂಗ್ರೆಸ್ನವರು. ಅದಕ್ಕೆ ಪರೋಕ್ಷವಾಗಿ ಈ ರೀತಿಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನು ರಾಮನ ವಿಚಾರಗಳೇ ನಮಗೆ ಸ್ಫೂರ್ತಿದಾಯಕ. ರಾಮನ ವಿಚಾರಧಾರೆಗಳು ಏನಿದ್ದಾವೆ ಅದನ್ನು ನಾವು ಸ್ಫೂರ್ತಿಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಭಾರತದ ಕಣ ಕಣದಲ್ಲೂ ಕೂಡ ಶ್ರೀರಾಮ ಇದ್ದಾನೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. हर भारतीय के मन में और भारतवर्ष के हर कण कण में राम है, लेकिन गुलामी की मानसिकता इतनी हावी हो गई कि प्रभु राम को भी काल्पनिक घोषित किया जाने लगा। साथियों, अगर हम ठान ले अगले 10 साल में मानसिक गुलामी से पूरी तरह मुक्ति पा लेंगे और तब जाकर के ऐसी ज्वाला प्रज्वलित होगी, ऐसा आत्मविश्वास बढ़ेगा कि 2047 तक विकसित भारत का सपना पूरा होने से भारत को कोई रोक नहीं पाएगा। हर भारतीय के मन में और भारतवर्ष के हर कण कण में राम है, लेकिन गुलामी की मानसिकता इतनी हावी हो गई कि प्रभु राम को भी काल्पनिक घोषित किया जाने लगा। साथियों, अगर हम ठान ले अगले 10 साल में मानसिक गुलामी से पूरी तरह मुक्ति पा लेंगे और तब जाकर के ऐसी ज्वाला प्रज्वलित होगी, ऐसा आत्मविश्वास बढ़ेगा कि 2047 तक विकसित भारत का सपना पूरा होने से भारत को कोई रोक नहीं पाएगा। हर भारतीय के मन में और भारतवर्ष के हर कण कण में राम है, लेकिन गुलामी की मानसिकता इतनी। आज भगवान श्री राम के गर्भगृह की अनंत ऊर्जा, श्री राम परिवार का दिव्य प्रताप इस धर्म ध्वजा के रूप में इस दिव्यतम भव्यतम मंदिर में प्रतिष्ठापित हुआ है। और साथियों, ये धर्म ध्वजा केवल एक ध्वजा नहीं, ये भारतीय सभ्यता के पुनर्जागरण का ध्वज है। इसका भगवा रंग, इस पर रचित सूर्य वंश की ख्याति, वर्णित ओम शब्द और अंकित कोविदार वृक्ष राम राज्य की कीर्ति को प्रतिरूपित करता है। ये ध्वज संकल्प है, ये ध्वज सफलता है, ये ध्वज संघर्ष से सृजन की गाथा है, ये ध्वज सदियों से चले आ रहे स्वप्नों का साकार स्वरूप है। आज भगवान श्री राम के गर्भगृह की अनंत ऊर्जा, श्री राम परिवार का दिव्य प्रताप इस धर्म ध्वजा के रूप में इस दिव्यतम भव्यतम मंदिर में प्रतिष्ठापित हुआ है। और साथियों,
ಇನ್ನು ಗುಲಾಮಿ ಮನಸ್ಥಿತಿಯನ್ನು ನಾವು ತೊಡೆದು ಹಾಕಬೇಕು ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಮ ಎಂಬುದು ಕಾಲ್ಪನಿಕ ಅಂತ ಏನು ಹೇಳಿದ್ರು ಅದಕ್ಕೆ ಪರೋಕ್ಷವಾಗಿ ಕಾಂಗ್ರೆಸ್ನವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಇನ್ನು ಪರೋಕ್ಷವಾಗಿ ಸಂದೇಶವನ್ನು ಸಾರುವ ಕೆಲಸ ಕೂಡ ಮಾಡಿದ್ದಾರೆ. ಯಾಕೆಂತಂದರೆ ಈ ಒಂದು ರಾಮಧ್ವಜ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ, ಜೊತೆಗೆ ಯಾವ ರೀತಿ ಗತವೈಭವ ಈಗ ಅಲ್ಲಿ ಅಯೋಧ್ಯೆ ನಗರಿಯಲ್ಲಿ ಇದೆ ಅದೆಲ್ಲದರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ನಮ್ಮ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಸಾಕಷ್ಟು ಮಾಹಿತಿಯನ್ನು ಅಥವಾ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇನ್ನು ರಾಮನ ಬಗ್ಗೆಯೂ ಕೂಡ ಮಾತನಾಡ್ತಾ ರಾಮನ ವಿಚಾರಗಳೇ ನಮಗೆ ಸ್ಫೂರ್ತಿಯಾಗಬೇಕು, ರಾಮನ ವಿಚಾರಧಾರೆಗಳೇನಿದೆ ಅದೆಲ್ಲವನ್ನು ಕೂಡ ನಾವು ಅನುಸರಿಸ್ತಾ ಬರ್ತಾ ಇದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ಧೈರ್ಯವಾಗಿ ಎದುರಿಸಬಹುದು. ಮೊದಲಿಗೆ ನಾವು ಗುಲಾಮಿ ಮನಸ್ಥಿತಿಯಿಂದ ಹೊರಬರಬೇಕಾಗತ್ತೆ ಎಂಬ ಸಂದೇಶವನ್ನು ಕೂಡ ಸಾರಿದ್ದಾರೆ. ಇನ್ನು ರಾಮನನ್ನೇ ಕಾಲ್ಪನಿಕ ಅಂತ ಹೇಳಿದವರಿಗೆ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ವಿಕಸಿತ ಭಾರತದ ಕಲ್ಪನೆಯ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ. ವಿಕಸಿತ ಭಾರತ ಕೇವಲ ನನ್ನ ಗುರಿ ಆಗಿರಬಾರ್ದು, ಜೊತೆಗೆ ಎಲ್ಲರ ಗುರಿಯಾಗಿರಬೇಕು ಎಂಬ ಮಾಹಿತಿಯನ್ನು ಕೂಡ ರವಾನೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಧರ್ಮಧ್ವಜದ ವೈಶಿಷ್ಟ್ಯ ಏನು ಅಂತ ನಾವು ನೋಡ್ತಾ ಹೋದರೆ ಸೂರ್ಯವಂಶದ ಚಿಹ್ನೆ ಇದೆ. ಇದರಲ್ಲಿ 20 ಅಡಿ ಉದ್ದ 10 ಅಡಿ ಎತ್ತರದ ತ್ರಿಕೋನಾಕಾರದ ಕೇಸರಿ ಧ್ವಜ ಇದು. ನೀವು ಕೂಡ ಗಮನಿಸಿರ್ತೀರ ಯಾವ ರೀತಿ ಇದೆ ಒಂದು ಧರ್ಮ ಧ್ವಜ ಅಂತ. ಜೊತೆಗೆ ಈ ಒಂದು ಧರ್ಮ ಧ್ವಜ ಏನಿದೆ ಸೂರ್ಯವಂಶದ ಚಿಹ್ನೆ ಇದೆ. ಓಂ ಮತ್ತು ಕೋವಿದಾರ ವೃಕ್ಷದ ಚಿಹ್ನೆ ಕೂಡ ಇರುವಂಥದ್ದು ಅದರಲ್ಲಿ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೋಡಿರಬಹುದು ಸೂರ್ಯವಂಶದ ಚಿಹ್ನೆ ಇದೆ. ಜೊತೆಗೆ 3 ಚಿಹ್ನೆಗಳು ರಾಮ ರಾಜ್ಯದ ಘನತೆ, ಏಕತೆ, ಸಂಸ್ಕೃತಿ ಸಂಕೇತವಾಗಿದೆ. ನೂರ 61 ಅಡಿ ಎತ್ತರದ ಶಿಖರದ ಮೇಲೆ 30 ಅಡಿ ಎತ್ತರದ ಧ್ವಜಸ್ತಂಭ. ಆ ಒಂದು ಧ್ವಜಸ್ತಂಭದಲ್ಲಿ ಈ ಒಂದು ಧರ್ಮ ಧ್ವಜವನ್ನು ಸ್ಥಾಪನೆ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಧರ್ಮಧ್ವಜ ಸ್ಥಾಪನೆ ಆಗಿದೆ. ಧ್ವಜಸ್ತಂಭ 360 ಡಿಗ್ರಿ ತಿರುಗುವ ರೀತಿ ಬೇರಿಂಗ್ ಬಾಲ್ಗಳನ್ನು ಕೂಡ ಈ ಒಂದು ಧ್ವಜಸ್ತಂಭದಲ್ಲಿ ಸದ್ಯಕ್ಕೆ ಬಳಕೆ ಮಾಡಲಾಗಿದೆ. 360 ಡಿಗ್ರಿ ತಿರುಗುವಂತಹ ಬೇರಿಂಗ್ ಬಾಲನ್ನು ಅಳವಡಿಕೆ ಮಾಡಲಾಗಿದೆ. ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರವನ್ನು ಈ ಒಂದು ಧ್ವಜವನ್ನು ತಯಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ರೇಷ್ಮೆ ದಾರ ಆಗಿರಬಹುದು, ನೈಲಾನ್ ಫ್ಯಾಬ್ರಿಕ್ ಆಗಿರಬಹುದು, ಅಂದರೆ ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ಇವೆರಡನ್ನೂ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ ಈ ಒಂದು ಧ್ವಜವನ್ನು ತಯಾರಿಕೆ ಮಾಡುವಂತಹ ಸಂದರ್ಭದಲ್ಲಿ. ಜೊತೆಗೆ ಗಂಟೆಗೆ 200 ಕಿಲೋಮೀಟರ್ವರೆಗೂ ಕೂಡ ಬೀಸುವ ಗಾಳಿಯನ್ನು ತಡೆದುಕೊಳ್ಳುವ ಶಕ್ತಿ ಈ ಒಂದು ಧ್ವಜಕ್ಕಿದೆ. ಇನ್ನು ಈ ಒಂದು ಧ್ವಜ ಏನಿದೆ ಭಕ್ತರು ಶ್ರೀರಾಮನಲ್ಲಿ ಹೊಂದಿರುವಂತಹ ಅಚಲ ನಂಬಿಕೆಯ ಸಂಕೇತ ಆಗಿದೆ ಅಂತ ಹೇಳಬಹುದು. ಇನ್ನು ಸೂರ್ಯವಂಶ ಹಾಗೂ ರಘುಕುಲದಂತಹ ಅಯೋಧ್ಯೆಯ ಶ್ರೇಷ್ಠ ಸಂಪ್ರದಾಯಗಳಿಗೆ ಇದು ಸಾಕ್ಷಿಯಾಗುತ್ತೆ. ಅಂದರೆ ಸೂರ್ಯವಂಶ ಯಾವ ರೀತಿ ಆಡಳಿತ ಮಾಡಿತ್ತು, ಸೂರ್ಯವಂಶದಲ್ಲಿ ಯಾರೆಲ್ಲ ಇದ್ರು, ಒಂದು ಸೂರ್ಯವಂಶದ ಬಗ್ಗೆ ಸಂದೇಶವನ್ನು ಸಾರುತ್ತೆ. ಜೊತೆಗೆ ರಘುಕುಲಕದಂತಹ ರಾಮಾಯಣ ಆಗಿರಬಹುದು ಅಥವಾ ಅಂದರೆ ಅಯೋಧ್ಯೆ ಏನಿದೆ ಅಯೋಧ್ಯೆಯ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನು ಸಾರುತ್ತೆ. ಯಾಕೆಂತಂದರೆ ರಘುಕುಲಕ ಅಂತ ನಾವು ಯಾರನ್ನ ಹೇಳ್ತೀವಿ ಅಂತಂದರೆ ಶ್ರೀರಾಮನನ್ನು ಹೇಳ್ತೀವಿ. ಶ್ರೀರಾಮನ ಆಳ್ವಿಕೆ ಯಾವ ರೀತಿ ಇತ್ತು, ಆಡಳಿತ ಯಾವ ರೀತಿ ಇತ್ತು ಅದೆಲ್ಲದರ ಸಂದೇಶವನ್ನು ಸಾರುವಂತಹ ಇದು ಧ್ವಜ. ಏಕೆಂತಂದರೆ ವಿಜಯದ ಸಂಕೇತವಾಗಿಯೂ ಕೂಡ ಒಂದು ಧ್ವಜವನ್ನು ಸ್ಥಾಪನೆ ಮಾಡಲಾಗುತ್ತೆ. ಇನ್ನು ನೀವು ವಾಲ್ಮೀಕಿ ರಾಮಾಯಣ ಆಗಿರಬಹುದು ಅಥವಾ ರಾಮಚರಿತ ಮಾನಸ ಅದರಲ್ಲೂ ಕೂಡ ಈ ಒಂದು ಧ್ವಜಾರೋಹಣದ ಬಗ್ಗೆ ವಿವರಣೆ ಕೂಡ ಇದೆ. ಅದನ್ನು ಕೂಡ ನಾವು ಗಮನಿಸಬಹುದು. ಈ ಒಂದು ಧ್ವಜಾರೋಹಣವನ್ನು ಯಾವ ಕಾರಣಕ್ಕೆ ಮಾಡಿದ್ರು, ಯಾಕೆ ಈ ಒಂದು ಧ್ವಜವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಅಂತ ಅಂದರೆ ಸಾಕಷ್ಟು ಉಲ್ಲೇಖಗಳಿದ್ದಾವೆ. ಈಗ ನಿನ್ನೆ ಮೊನ್ನೆಯಿಂದ ಈ ಒಂದು ಆಚರಣೆಯನ್ನು ಮಾಡ್ತಾ ಬರ್ತಾ ಇಲ್ಲ, ಹಿಂದಿನಿಂದಲೂ ಕೂಡ ಈ ಒಂದು ಧ್ವಜಾರೋಹಣವನ್ನು ಮಾಡಲಾಗುತ್ತೆ. ಕಂಪ್ಲೀಟ್ ಆಗಿದೆ ಒಂದು ದೇವಸ್ಥಾನ, ಅಲ್ಲಿ ಒಂದು ದೈವಿಕ ನೆಲೆಯಾಗಿದೆ ಎಂಬುದರ ಸಂಕೇತವಾಗಿ ಈ ಒಂದು ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈಗ ಆಲ್ರೆಡಿ ರಾಮ ಮಂದಿರ ಏನಿದೆ ಕಂಪ್ಲೀಟ್ ಆಗಿದೆ, ಅಂದರೆ ಪರಿಪೂರ್ಣವಾಗಿದೆ, ಅಲ್ಲಿನೂ ಕೂಡ ಕೆಲಸಗಳು ನಡೀತಾ ಇತ್ತು. ಆದರೆ ಈಗ ಕಂಪ್ಲೀಟ್ ಆಗಿದೆ ಎಂಬುದರ ಸಂದೇಶವನ್ನು ಸಾರುತ್ತೆ. ಜೊತೆಗೆ ಒಂದು ದೈವಿಕ ನೆಲೆ ಇಲ್ಲಿ ಇದೆ ಎಂಬುದರ ಸಂಕೇತವನ್ನು ಈ ಒಂದು ರಾಮಧ್ವಜ ಸಾರ್ತಾ ಇರುವಂಥದ್ದು. ಇನ್ನು ತ್ರೇತಾಯುಗದಲ್ಲೂ ಅಷ್ಟೇ ಧ್ವಜಾರೋಹಣ ಮಾಡುವ ಮೂಲಕವೇ ರಘುರಾಮನ ಜನನವನ್ನು ಆಚರಿಸಲಾಗಿತ್ತಂತೆ. ಒಂದು ತ್ರೇತಾಯುಗದ ಸಂದರ್ಭದಲ್ಲೂ ಕೂಡ ಈ ಒಂದು ಧ್ವಜವನ್ನು ಆರಿಸಲಾಗಿತ್ತು. ಯಾವ ಕಾರಣಕ್ಕೆ ಅಂತಂದರೆ ರಾಮ ಜನಿಸಿದ್ರು ಎಂಬ ಸಂದೇಶವನ್ನು ಸಾರಲಿಕ್ಕೆ ಅಥವಾ ಒಂದು ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ಅಂತ ಆ ಒಂದು ಸಂದರ್ಭದಲ್ಲೂ ಕೂಡ ಧ್ವಜಾರೋಹಣವನ್ನು ಮಾಡಲಾಗಿತ್ತು.
ಕಲಿಯುಗದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಶ್ರೀರಾಮ ದೇಗುಲವನ್ನು ಪೂರ್ಣಗೊಳಿಸಿದ ಸಂಭ್ರಮವನ್ನು ಸದ್ಯಕ್ಕೆ ನಾವು ಆಚರಣೆ ಕೂಡ ಮಾಡ್ತಾ ಇದ್ದೀವಿ. ಇನ್ನು ರಘುಕುಲ ತಿಲಕ ದೇವಾಲಯದ ಮೇಲೆ ಈ ಒಂದು ಧ್ವಜ ಸದ್ಯಕ್ಕೆ ರಾರಾಜಿಸ್ತಾ ಇದೆ. ನೋಡಲಿಕ್ಕೆ ಬಹಳ ಸುಂದರವಾಗಿದೆ. ಸದ್ಯಕ್ಕೆ ಒಂದು ರಾಮರಾಜ್ಯವನ್ನು ಪುನರ್ ಸ್ಥಾಪನೆಯನ್ನ ಮಾಡುವ ಸಂದೇಶವನ್ನು ಈ ಮೂಲಕ ಸಾರಲಾಗ್ತಾ ಇದೆ. ಒಂದು ರಾಮರಾಜ್ಯ ಅಂತಂದರೆ ಯಾವ ರೀತಿ ಇರುತ್ತೆ ಅಂತಂದರೆ, ಇನ್ನು ನಾವು ಕೂಡ ಗಮನಿಸಿರಬಹುದು, ಕೆಲವೊಂದಿಷ್ಟು ಪುರಾಣಗಳಾಗಿರಬಹುದು, ಇತಿಹಾಸವನ್ನು ನೋಡ್ತಾ ಹೋದರೆ ರಾಮರಾಜ್ಯದಲ್ಲಿ ಎಲ್ಲರೂ ಕೂಡ ಸುಭೀಕ್ಷರಾಗಿದ್ದರು. ಪ್ರಜೆಗಳಿಗೆ ಯಾವುದೇ ರೀತಿಯ ಕುಂದು ಕೊರತೆಗಳಿರ್ತಾ ಇರಲಿಲ್ಲ, ಪ್ರಜೆಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗ್ತಾ ಇರಲಿಲ್ಲ. ಹಾಗಾಗಿ ಆ ಒಂದು ರಾಮರಾಜ್ಯವನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡಬೇಕು ಎಂಬ ಉದ್ದೇಶದಿಂದ ಈ ಒಂದು ರಾಮಧ್ವಜವನ್ನು ಕೂಡ ಸ್ಥಾಪನೆ ಮಾಡಲಾಗತ್ತೆ. ಆದರೆ ಆ ಒಂದು ರಾಮರಾಜ್ಯ ಸ್ಥಾಪನೆ ಮಾಡಲಿಕ್ಕೂ ಇವಾಗಿರುವಂತಹ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ. ಆ ಒಂದು ರಾಮರಾಜ್ಯವನ್ನು ಮನಸ್ಸಿನಲ್ಲಿಟ್ಕೊಂಡು ಅಥವಾ ಕಲ್ಪನೆಯಲ್ಲಿಟ್ಕೊಂಡು ಸದ್ಯಕ್ಕೆ ಈ ಒಂದು ಧ್ವಜವನ್ನು ಸದ್ಯಕ್ಕೆ ಸ್ಥಾಪನೆ ಮಾಡಿರುವಂಥದ್ದು. ಇನ್ನು ರಾಮ ಮಂದಿರದ ಮೇಲೆ ಹಾರಿಸುವ ಧ್ವಜ ಏನಿದೆ ಇದು ಕಂಪ್ಲೀಟ್ ನೀವು ಕೂಡ ಗಮನಿಸ್ತಾ ಇರಬಹುದು, ಕೇಸರಿ ಬಣ್ಣದಿಂದ ಕೂಡಿದೆ. ಜೊತೆಗೆ ಸನಾತನ ಸಂಪ್ರದಾಯದಲ್ಲಿ ಕೇಸರಿಯನ್ನು ಏನಂತ ಕರೀತಾರೆ ಅಂತಂದರೆ ತ್ಯಾಗದ ಸಂದೇಶ ಅಂದರೆ ಸಂಕೇತ ಅಂತ ಹೇಳ್ತಾರೆ. ಜೊತೆಗೆ ಶೌರ್ಯ ಆಗಿರಬಹುದು, ಭಕ್ತಿಯ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ. ಇನ್ನು ಸನಾತನ ಧರ್ಮವನ್ನು ಪ್ರತಿಪಾದಿಸುವಂತಹ ಬಣ್ಣ ಅಂದರೆ ಅದು ಕೇಸರಿ ಬಣ್ಣ. ಕೇಸರಿ ಬಣ್ಣ ಅಂದಾಕ್ಷಣ ನಮಗೆ ತ್ಯಾಗ ಆಗಿರಬಹುದು. ಯಾಕೆಂತಂದರೆ ಈ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕಾದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನರ ಬಲಿದಾನಗಳಾಗಿದೆ, ಸಾಕಷ್ಟು ಜನರ ಹೋರಾಟ ಇದರಲ್ಲಿ ಅಡಕ ಆಗಿದೆ. ಶತಮಾನಗಳ ಕನಸು ಇವತ್ತು ನನಸಾಗಿದೆ. ಎಷ್ಟೋ ಹಿಂದೂಗಳ ಕನಸು ರಾಮ ಮಂದಿರ ನಿರ್ಮಾಣ ಆಗಬೇಕು, ರಾಮ ಮಂದಿರ ನಿರ್ಮಾಣ ಆದ ನಂತರ ಈ ಒಂದು ರಾಮ ಧ್ವಜವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ವಿಜಯದ ಸಂಕೇತವಾಗಿ ನಾವು ಇದನ್ನು ಸಂಭ್ರಮಿಸಬೇಕು ಅಂತ ಹಿಂದೂಗಳು ಕನಸನ್ನು ಕಾಣ್ತಾ ಇದ್ರು. ಆ ಒಂದು ಕನಸು ಈಗ ನನಸಾಗಿರುವಂಥದ್ದು. ಈ ಒಂದು ಸಂದರ್ಭ ಎಲ್ಲರೂ ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದಂಥ ಸಂದರ್ಭ. ಈಗ ಎಲ್ಲರ ಕಣ್ಣಲ್ಲೂ ಕೂಡ ಒಂದು ಕ್ಷಣ ಕಂಬನಿ ಬರುತ್ತೆ. ಆ ಒಂದು ರಾಮ ಧ್ವಜ ಯಾವಾಗ ಸ್ಥಾಪನೆ ಆಯ್ತು ಅದನ್ನು ನೋಡ್ತಾ ಇದ್ರೆ ಬಹಳ ಖುಷಿಯಲ್ಲಿ ಕಂಬನಿ ಬರುತ್ತೆ. ಅಷ್ಟು ಸೊಗಸಾಗಿ ಆ ಒಂದು ರಾಮಧ್ವಜದ ವಿನ್ಯಾಸ ಕೂಡ ಬಹಳ ವಿನೂತನವಾಗಿದೆ. ಆ ಒಂದು ರಾಮ ಮಂದಿರ ದೇವಸ್ಥಾನ ಏನಿದೆ, ದೇವಸ್ಥಾನದ ಪ್ರತಿಯೊಂದು ಶಿಲಾನ್ಯಾಸ ಆಗಿರಬಹುದು ಅಥವಾ ಆ ಒಂದು ದೇವಸ್ಥಾನದಲ್ಲಿ ಕೆಲವೊಂದಿಷ್ಟು ವಿನೂತನವಾಗಿರುವಂತಹ ಶಿಲಾನ್ಯಾಸವನ್ನು ನೋಡೋದಕ್ಕೆ ಬಹಳ ಸುಂದರವಾಗಿ ಅನಿಸುತ್ತೆ. ಇನ್ನು ಬಾಲ ರಾಮನನ್ನು ನೋಡಲಿಕ್ಕಂತೂ ಬಹಳ ಸುಂದರವಾಗಿ ಕಾಣ್ತಾ ಇದ್ರು. ಇವತ್ತು ಅಲಂಕಾರವನ್ನು ನೋಡಿರಬಹುದು, ಎಷ್ಟು ಸೊಗಸಾಗಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ರು ನಮ್ಮ ಬಾಲ ರಾಮ ಅಂತ. ಜೊತೆಗೆ ಇವತ್ತು ಮುಖ್ಯವಾಗಿ ಇವತ್ತಿನ ದಿನವೇ ಯಾಕೆ ಈ ಒಂದು ರಾಮಧ್ವಜವನ್ನು ಸ್ಥಾಪನೆ ಮಾಡಬೇಕಾಯಿತು ಅಂತ ನಾವು ಯೋಚನೆ ಮಾಡ್ತಾ ಇರಬಹುದು. ಮುಖ್ಯವಾಗಿ ಇವತ್ತೇನು ಅಂತ ಅಂದರೆ ರಾಮ ಮತ್ತು ಸೀತೆಯ ವಿವಾಹ ದಿನ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಬಹಳ ಮುಖ್ಯವಾದಂತಹ ದಿನ ರಾಮನಿಗೆ ಅಷ್ಟೇ ಅಲ್ಲ, ನಮಗೂ ಕೂಡ ಈ ಒಂದು ದಿನ ಬಹಳ ಮುಖ್ಯವಾದಂತಹ ದಿನ. ಹಾಗಾಗಿ ಇವತ್ತು ಈ ಒಂದು ರಾಮಧ್ವಜವನ್ನು ಸದ್ಯಕ್ಕೆ ಸ್ಥಾಪನೆ ಮಾಡಲಾಗಿದೆ. ಇನ್ನು ಸದ್ಯಕ್ಕೆ ಏನೆಲ್ಲರೂ ಕೂಡ ಆಸೆ ಪಡ್ತಾ ಇದ್ರು ಆ ಒಂದು ರಾಮ ಧ್ವಜ ಕೂಡ ಸ್ಥಾಪನೆ ಆಗಿದೆ. ಈ ಒಂದು ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಎಷ್ಟೆಲ್ಲ ಸಮಸ್ಯೆಗಳಾಯಿತು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ, ಎಷ್ಟೆಲ್ಲ ಹೋರಾಟಗಳಾಯಿತು. ಆ ಒಂದು ಹೋರಾಟದ ಪ್ರತಿಫಲವೇ ಈ ಒಂದು ರಾಮ ಮಂದಿರ. ಈ ರಾಮ ಮಂದಿರ ಕಂಪ್ಲೀಟ್ ಆಗದೆ ಎಂಬ ಸಂದೇಶವನ್ನು ಸಾರಲಿಕ್ಕೆ ಅಂತ ಈ ಒಂದು ರಾಮ ಧ್ವಜವನ್ನು ಕೂಡ ದೇವಸ್ಥಾನದ ಧ್ವಜಸ್ತಂಭದ ಮೇಲೆ ಹಾಕಲಾಗಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ದೇವಸ್ಥಾನದ ಶಿಖರದ ಮೇಲೆ ಏನು ಧ್ವಜಸ್ತಂಭ ಇದೆ ಆ ಒಂದು ಧ್ವಜಸ್ತಂಭದ ಮೇಲೆ ಈ ಒಂದು ರಾಮ ಧ್ವಜವನ್ನು ಸದ್ಯಕ್ಕೆ ಜೋಡಣೆ ಕೂಡ ಮಾಡಲಾಗಿದೆ. ಆ ಒಂದು ಅದ್ಭುತ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಈ ಒಂದು ರಾಮ ಏನು ಧ್ವಜಸ್ತಂಭ ಅಂತ ಹೇಳ್ತೀವಿ, ಧ್ವಜಸ್ತಂಭದಲ್ಲೂ ಕೂಡ ಬಹಳ ವಿಶೇಷತೆಗಳಿದೆ. 360 ಡಿಗ್ರಿ ಅಲ್ಲಿ ಒಂದು ಬಾಲ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇರಬಹುದು, ಎಷ್ಟು ಸೊಗಸಾಗಿ ವಿನ್ಯಾಸ ಮಾಡಿದ್ದಾರೆ ಅಂತ. ಸದ್ಯಕ್ಕೆ ಎಲ್ಲರ ಆಸೆಯಂತೆ ರಾಮ ಧ್ವಜವನ್ನು ಕೂಡ ಈಗ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಆಗಮಿಸಿದ ನಂತರ ರೋಡ್ ಶೋವನ್ನು ಮಾಡಿದ್ರು. ರೋಡ್ ಶೋ ಮಾಡಿದ ನಂತರ ರಾಮಲಲ್ಲನ ದರ್ಶನವನ್ನು ಕೂಡ ಮಾಡಿದ್ರು. ರಾಮಲಲ್ಲನ ದರ್ಶನ ಆದ ನಂತರ ಈ ಒಂದು ರಾಮ ಧ್ವಜವನ್ನು ಸದ್ಯಕ್ಕೆ ಪ್ರತಿಷ್ಠಾಪನೆ ಮಾಡಲಾಗಿದೆ.